ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ರುಟೀನ್ ನಂದು ನೋಡಿ, ಡೈಲಿ ಇದೇ ರೀತಿ ರುಟೀನ್ ಇರುತ್ತೆ ನನಗೆ. ಏನೋ ಒಂದೇ ಥರ ವಿಡಿಯೋ ಮಾಡ್ತಿದ್ದೀಯಾ ಅಂತ ಅಂದ್ಕೋಬೇಡಿ. ಇದೇ ರೀತಿ ರುಟೀನ್ ಡೈಲಿ ಇರುತ್ತೆ. ನೋಡಿ, ನಮ್ಮನೆ ಕರಿಬೇವು ಗಿಡ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ. ಈ ಗಿಡ ಬೆಳಗ್ಗೆ ಎಲ್ಲ ಬೇಗ ಎದ್ದು ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಥರನೇ ನಾನು ನೈಟೆಲ್ಲ ಕೆಲಸ ಮಾಡಿರ್ತೀನಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಎಲ್ಲ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ಇನ್ನೇನು ಕಸ ಗುಡಿಸಿ ಮತ್ತು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ನನಗೆ ಕೆಲಸ. ಮತ್ತು ಆಮೇಲೆ ಪೂಜೆ ಆದ ತಕ್ಷಣವೇ ನಾನು ನಿಮಗೆ ಗೊತ್ತಿರೋ ಥರ ರಾಯರ ನಾಮಾವಳಿನ ಬರೆದು ತಿಂಡಿ ರೆಡಿ ಮಾಡಿ, ಬೆಳಗ್ಗೆ ನಮ್ಮ ಮನೇಲಿ ಬೇಗ ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಬೇಗ ತಿಂಡಿ ಆಗಬೇಕಲ್ವ, ಹಾಗಾಗಿ ನಾನು ಕೂಡ ಬೇಗ ಬೇಗ ತಿಂಡಿ ಮಾಡ್ಕೊಳ್ತೀನಿ. ಇಷ್ಟು ಇರುತ್ತೆ ನನ್ನದು ರುಟೀನು ಫ್ರೆಂಡ್ಸ್ ಡೈಲಿ. ಮತ್ತು ಬಟ್ಟೆ ಕೂಡ ಹೊಲಿಬೇಕು. ನಾನು ಆಮೇಲೆ ಹೊರಗಡೆ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ಆವಾಗವಾಗ. ಅಂದರೆ ಕರೆದ್ರೆ ಅಷ್ಟೇ ಹೋಗ್ತೀನಿ. ಗದ್ದೆ ಕೆಲ್ಸಕ್ಕೆ ಏನಾದರೂ ಒಂದೊಂದು ದಿನ ಸಿಗುತ್ತೆ ಅಷ್ಟೇ, ಡೈಲಿ ಸಿಗೋಲ್ಲ. ಒಂದೊಂದು ದಿನ ಕರೆದ್ರೆ ಗದ್ದೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ನಮ್ಮ ಅಕ್ಕವ್ರ ಜೊತೆ. ಎಲ್ಲ ಕೆಲಸನೂ ಕಷ್ಟ ಫ್ರೆಂಡ್ಸ್, ಯಾವ ಕೆಲಸನೂ ಸುಲಭ ಅಂತೇನಿರಲ್ಲ. ಸಿಟಿ ಕಡೆ ಇದ್ದರೆ ಹಳ್ಳಿ ಜೀವನ ಇಷ್ಟಪಡ್ತಾರೆ, ಹಳ್ಳಿಯವರು ಸಿಟಿ ಕಡೆ ಜೀವನ ಇಷ್ಟಪಡ್ತಾರೆ. ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಎಲ್ಲ ಕಡೆನೂ ಒಂದೇ ರೀತಿ. ಕಷ್ಟಪಡ್ದಲೇ ಇದ್ದರೆ ಯಾವುದೂ ಸಿಗೋಲ್ಲ ನಮಗೆ. ಹಳ್ಳಿ ವಾತಾವರಣದಲ್ಲಿ ಬಿಸಿಲಲ್ಲಿ ಕೆಲಸ ಮಾಡಬೇಕು. ಸಿಟಿಲಿ ಅವ್ರು ಹೇಳೋ ಥರ ಬೇರೆ ಕಂಪ್ನಿಗಳಿಗೋ ಅಥವಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ವ, ಕಂಪ್ನಿಗಳಲ್ಲಿ ಅವರ ರೂಲ್ಸ್ ಪ್ರಕಾರ ಅವ್ರವ್ರು ಹೇಳ್ತಾ ಇರ್ತಾರೆ, ಆ ಥರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಾಗಾಗಿ ಬೆಸ್ಟ್ ಹಳ್ಳಿ ಜೀವನನೇ ಬೆಸ್ಟು ಅಂತ ನನಗನ್ಸುತ್ತೆ. ತೋಟ ಇದೆ, ತೋಟ ನೋಡ್ಕೊಳ್ತೀವಿ. ಹಾಗೆಯೇ ಏನಾದರೂ ಕೆಲಸ ಇದ್ದರೆ ತೋಟದಲ್ಲಿ ಕೂಡ ಕೆಲಸ ಮಾಡ್ಕೊಳ್ತೀವಿ. ಹೊರಗಡೆನೂ ಗದ್ದೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ. ನಾನು ಕೂಡ ಫಸ್ಟಿಗೆ ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಅಡುಗೆ ಕೆಲಸಕ್ಕೆ. ಇವಾಗ ಬಿಟ್ಟಿದ್ದೀನಿ. ಅಂದರೆ ಸ್ಕೂಲ್ ಕ್ಲೋಸ್ ಆಯಿತು ಫ್ರೆಂಡ್ಸ್. ಇವಾಗ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಗೊತ್ತಲ್ವ ನಿಮಗೆ, ಸ್ಟ್ರೆಂತ್ ಇಲ್ಲ ಅಂತೆಲ್ಲ ಇದು ಮಾಡ್ತಾರಲ್ವ, ಹಾಗಾಗಿ ಕ್ಲೋಸ್ ಆಯಿತು ಸ್ಕೂಲು. ಈ ವರ್ಷದಿಂದ ನಾನೆಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಇರ್ತೀನಲ್ವ. ಹಾಗಾಗಿ ಏನು ಕೆಲಸ ಸಿಗುತ್ತೋ ಅದನ್ನು ಮಾಡ್ಕೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಈ ರೀತಿ ಇರುತ್ತೆ ನನ್ನದು ರುಟೀನು. ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಅಲ್ಲಲ್ಲಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ನೋಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ಯಾವ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನನಗೆ ತಿಳಿಸಿ. ನಿಮಗೆ ಇಷ್ಟ ಆಗ್ತಿದೆಯಾ ಅಂತ ತಿಳಿಸಿ. ಗೊತ್ತಿಲ್ಲ, ನಾನು ಒಂದು ಹೊಸ ಪ್ರಯತ್ನ ಪಟ್ಟು ವೀಡಿಯೋಸನ್ನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತಿದೆ ಅಂತ ತಿಳಿಸಿ ನೀವು ನನಗೆ, ಸರಿನಾ? ನಾನು ರಾಯರನ್ನ ತುಂಬ ನಂಬ್ತೀನಿ. ರಾಯರನ್ನ ತುಂಬ ಪೂಜೆ ಮಾಡಿ, ಡೈಲಿ ಪೂಜೆ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ದೇವ್ರ ಫೋಟೋ ಮೇಲೆಲ್ಲ ಹೂವು ಎಲ್ಲ ಒಣಗಿಸ್ಬಿಡಿ ಫ್ರೆಂಡ್ಸ್. ನಾನು ಹೇಳೋದಷ್ಟೇ. ತುಂಬ ಜನ ಫೋಟೋ ಮೇಲೆ ಹೂವು ಎಲ್ಲ ತುಂಬ ಒಣಗಿಸಿರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಇವಾಗ ನಾವು ಎಲ್ಲನೂ ಕೇಳ್ತಾ ಇರ್ತೀವಿ ದೇವ್ರ ಹತ್ರ ಅಲ್ವಾ, ಅದು ಬೇಕು, ಇದು ಬೇಕು, ನಮಗೆ ಒಳ್ಳೇದು ಮಾಡಬೇಕು, ಎಲ್ಲನೂ ಕೇಳ್ತಾ ಇರ್ತೀವಿ. ನಾವೇನು ಕೊಡ್ತೀವಿ ದೇವರಿಗೆ ಅಲ್ವಾ? ಪೂಜೆ ಅಷ್ಟೇ ನಾವು ಮಾಡೋದು. ಭಕ್ತಿಯಿಂದ ಒಂದು ಪೂಜೆ ಸಲ್ಲಿಸ್ತೀವಿ ಅಷ್ಟೇ. ದೇವ್ರಿಗೆ ಕೊಡೋದು ನಾವು ಅಲ್ವಾ? ದೇವರಿಂದ ನಾವೆಲ್ಲನೂ ಪಡ್ಕೊಳ್ತೀವಿ. ಒಳ್ಳೇದು ಮಾಡು ಅಂತ ನಾವು ಕೇಳ್ಕೊಳ್ತೀವಿ ಬಿಟ್ಟರೆ, ದೇವ್ರಿಗೆ ನಾವು ಏನು ಕೊಡೋಕ್ಕೆ ಸಾಧ್ಯ? ಒಂದು ಪೂಜೆ ಮಾಡಬೇಕು ಡೈಲಿ ಬೆಳಗ್ಗೆ ಸಂಜೆ. ದೀಪ ಹಚ್ಚಿದ್ರೆ ನಮಗೂ ಸಮಾಧಾನ ಆಗುತ್ತೆ, ಮತ್ತು ಅದು ದೇವ್ರಿಗೂ ಸಲ್ತಕ್ಕುತ್ತೆ ಅಲ್ವಾ? ನನಗೆ ಅನ್ಸೋ ಮಟ್ಟಿಗೆ ನಾನು ಹೇಳಿದ್ದೀನಿ ಅಷ್ಟೇ. ಒಣಗಿಸ್ಬಿಡಿ ಫೋಟೋ ಮೇಲೆ ಹೂವು ಒಣಗಿಸಿದ್ರೆ ನಮಗೆ ಅದು ಒಳ್ಳೇದಾಗಲ್ಲ ಅಂತ ನನ್ನ ಅಭಿಪ್ರಾಯ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಸರಿ ಅನಿಸುತ್ತಾ ಅಥವಾ ನಾನೇನಾದರೂ ತಪ್ಪಾಗಿ ಹೇಳಿದ್ದೀನ ನೀವೇ ಇದು ಮಾಡಿ. ಮತ್ತು ಇನ್ನೊಂದು, ಇದು ಬತ್ತಿ ನಾವು ಏನು ದೀಪ ಅಂಟಿಸ್ತೀವಲ್ಲ, ಬತ್ತಿಲಿ ಇವಾಗ ಸುಮಾರು ನಾನು ವೀಡಿಯೋಸ್ಲೆಲ್ಲ ನೋಡಿರೋದು, ಬತ್ತಿಲಿ ಹೂವು ಕಂಡು ಬಂದರೆ ಒಳ್ಳೆಯದು ಅಂತ ಅಂತಾರೆ ಅಲ್ವಾ? ನಮ್ಮ ಮನೇಲಿ ಕೂಡ ಅದೇ ರೀತಿ ತುಂಬ ಸಲ ಕಂಡು ಬಂದಿದೆ ಫ್ರೆಂಡ್ಸ್. ಅದು ಹೂವು ಬತ್ತಿ ಬರುತ್ತಲ್ವ, ತುಂಬ ಸಲ ಕಂಡು ಬಂದಿದೆ. ಮತ್ತು ತೆಂಗಿನಕಾಯಿ ಕಳಶಕ್ಕಿಡ್ತೀವಲ್ಲ, ಕಳಶಕ್ಕಿಡೋ ತೆಂಗಿನಕಾಯಲ್ಲಿ ಮೊಳಕೆ ಬಂದರೆ ಒಳ್ಳೆಯದು ಅಂತಾರೆ. ನಮ್ಮ ಮನೇಲಿ ಕೂಡ ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದ ತೆಂಗಿನಕಾಯಲ್ಲಿ ಮೊಳಕೆ ಬಂದಿತ್ತು ಫ್ರೆಂಡ್ಸ್. ಸುಮಾರು ಒಂದು ಸ್ವಲ್ಪ ಉದ್ದ ಮೊಳಕೆ ಬಂದಿತ್ತು. ಏನಾಯಿತು ಅಂದರೆ, ನನ್ನ ಮಗಳು ಅಷ್ಟರಲ್ಲಿ ಮೆಚೂರ್ಡ್ ಆದಳು. ಅವಳು ಮೆಚೂರ್ಡ್ ಆದಮೇಲೆ ಸೂತಕ ಆಯ್ತಲ್ವ ನಮಗೆ. ಆವಾಗ ನಾನೇನು ಮಾಡಿದೆ, ಆ ತೆಂಗಿನಕಾಯಿನ ಇಡಬಾರ್ದು, ಸೂತಕದಲ್ಲಿ ಇರೋ ತೆಂಗಿನಕಾಯಿ ಬೇಡ ಅಂತ ಅಂದ್ಬಿಟ್ಟು
ನಾವೇನು ಮಾಡಿದ್ವಿ, ಕೆರೆಯಲ್ಲಿ ನೀರು ಇರುತ್ತಲ್ವ, ನೀರಿಗೆ ಬಿಟ್ಬಿಟ್ವಿ. ಇವಾಗ ಇಟ್ಟಿದ್ದೀನಿ, ನೋಡೋಣ ಇದು ನೆಕ್ಸ್ಟು ಹೂವು ಮೊಳಕೆ ಬರುತ್ತಾ ಅಥವಾ ಏನಾಗುತ್ತೆ ಅಂತ ನೋಡೋಣ. ಆ ಥರ ಏನಾದರೂ ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊಳಕೆ ಬಂದಿದೆಯಾ ಏನು ಅಂತ ನಿಮ್ಮ ಜೊತೆ ಹೇಳ್ಕೊಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ನಮ್ಮ ಮನೇಲಿ ಪೂಜೆ. ಡೈಲಿ ಇದೇ ರೀತಿ ಪೂಜೆ ಮಾಡ್ಕೊಳ್ಳೋದು ನಾನು ಡೈಲಿ. ಮತ್ತು ಶಾವಂತಿಗೆ ಹೂವು ಆ ಥರ ಎಲ್ಲ ಸಿಗಲ್ಲ, ಒಂದೊಂದು ದಿನ ಸಿಕ್ಕಾಗ ಈ ಥರ ಎಲ್ಲ ಮಾಡ್ಕೊಳ್ತೀನಿ. ಇಲ್ಲ ಸಿಕ್ಕಿಲ್ಲ ಅಂದಾಗ ಇಲ್ಲೇ ಯಾವುದಾದ್ರೂ ಗಿಡದಲ್ಲಿ ಇರುತ್ತಲ್ವ ದಾಸವಾಳ ಹೂವು, ಅಥವಾ ಗದ್ದೆ ಕಡೆ ಹೋದಾಗ ದಾಸವಾಳ ಹೂವು ಇಲ್ಲೇ ಸಿಗುತ್ತಲ್ವ, ಆ ಥರ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಪೂಜೆ ಮಾಡ್ಕೊಳ್ತೀವಿ ನಾವು. ಆಮೇಲೆ ಡೈಲಿ ಹೂವೇ ಬೇಕು ಆ ಥರ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ಮಾಡ್ಕೊಳ್ಳಿ ಸಾಕು. ಆದರೆ ಫೋಟೋ ಮೇಲೆ ಹೂವು ಒಣಗ್ಸೋಕ್ಕೆ ಬಿಡಬೇಡಿ, ಅಷ್ಟೇ ನಾನು ಹೇಳೋದು. ನೋಡಿ ಫ್ರೆಂಡ್ಸ್, ಹಿಂಗಿರುತ್ತೆ ಪೂಜೆ. ಏನು ಸಿಕ್ಕಿಲ್ವಾ, ಬೇಡ, 2 ದೀಪ ಅಂಟಿಸ್ಬಿಡಿ ಸಾಕು. ಆಯಿತು ಪೂಜೆ. ನನಗೆ ಬೆಳಗ್ಗೆ ಕಾಫಿ ಇದ್ದ ತಕ್ಷಣ ಕಾಫಿ ಬೇಕು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿದ ತಕ್ಷಣ ನಾನು ಫಸ್ಟ್ ಟೀ ಮಾಡ್ಕೊಂಡು ಕುಡಿತೀನಿ. ಕಾಫಿನಾದರೂ ಆಯಿತು, ಟೀನಾದರೂ ಆಯಿತು, ಒಟ್ಟು ನಾನು ಅದೇ ಬೇಕು ಅಂತ ಕೇಳಲ್ಲ. ನಾನು ಟೀ ಮಾಡ್ಕೊಂಡಿದ್ದೀನಿ. ಟೀ ಮಾಡಿಕೊಂಡು ಒಂದು ಲೋಟ ಟೀ ಕುಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ನನಗಂತೂ. ನೋಡಿ, ನಾನು ಕೂಡ ಟೀ ಮಾಡ್ಕೊಂಡು ಕುಡಿದೆ. ಅಷ್ಟರಲ್ಲಿ ಮತ್ತು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಟೀ ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಏನು ಮಾಡಿದ್ರು, ಪಕ್ಷಿಗೆ ಫುಡ್ ಇಡ್ತಾರೆ ಅವರು ಬೆಳಗ್ಗೆನೇ. ಪಕ್ಷಿ ನಮ್ಮ ಮನೇಲಿದೆ ಅಂತ ಗೊತ್ತಲ್ವ ನಿಮಗೆ. ಆ ಪಕ್ಷಿಗೆ ಫುಡ್ ಇಟ್ಬಿಟ್ಟು ಅವರೆಲ್ಲ ಚೇಂಜ್ ಮಾಡಿ, ನೀರು ಚೇಂಜ್ ಮಾಡಿ, ಲಿಕ್ವಿಡ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಇದು ಮಾಡಿಬಿಟ್ಟು ಅವರು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಆಯಿತು, ಅವರೆಲ್ಲ ಮಾಡಿಬಿಟ್ಟು ರೆಡಿಯಾಗಿ ತಿಂಡಿ ತಿಂದು ಕೆಲ್ಸಕ್ಕೆ ಹೊರಟರು. ನೋಡಿ, ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಕೂಡ ಕೆಲ್ಸಕ್ಕೆ ಹೋಗಬೇಕು ಇವತ್ತು. ಗದ್ದೆ ಕೆಲ್ಸಕ್ಕೆ ಕರೆದಿದ್ದಾರೆ. ನಾನು ಕೂಡ ಇವಾಗ ರೆಡಿಯಾಗಿ ಬೆಳಗ್ಗೆ 8-8:30 ಅಷ್ಟೊತ್ತಿಗೆ ನಾವು ಹೋಗ್ತೀವಿ ಕೆಲಸಕ್ಕೆ. ಯಾವ ರೀತಿ ಕೆಲಸ ಮಾಡ್ಕೊಳ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಬಂದ್ವಿ ನಾವು ಕೂಡ ಕೆಲಸಕ್ಕೆ. ನೋಡಿ ಫ್ರೆಂಡ್ಸ್, ಗುದ್ಲಿ ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಈ ಥರ ಕೆಲಸ ಗದ್ದೆಯಲ್ಲಿ. ನೋಡಿ, ಗುದ್ಲಿಲಿ ಅಡಿಕೆ ಗುಣಿ ಇರುತ್ತಲ್ವ, ಅಡಿಕೆ ಗುಣಿ ಸೋಸೋದು. ಅಂದರೆ ಒಂದೇ ಕೆಲಸ ಸಿಗುತ್ತೆ ಅಂತ ಅಲ್ಲ, ಬೇರೆ ಬೇರೆ ಕೆಲಸಕ್ಕೆ ಕೂಡ ಕರಿತಾ ಇರ್ತಾರೆ, ಹೋಗ್ಬೇಕಷ್ಟೇ. ನೋಡಿ, ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್. 8 ಗಂಟೆಗೆ ಅಷ್ಟು ಬಿಸಿಲಿತ್ತು, ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್. ಆಮೇಲೆ ಮಧ್ಯದಲ್ಲಿ ಬಾಳೆ ಹಾಕಿದ್ದಾರೆ, ಹಾಗಾಗಿ ನಮಗೆ ಅಷ್ಟು ಬಿಸಿಲು ಕಾಣಿಸ್ಲಿಲ್ಲ ಸದ್ಯಕ್ಕೆ. ನೋಡಿ, ಈ ಥರ ಕೆಲಸ ಇರುತ್ತೆ ಹಳ್ಳಿ ಸೈಡು. ಆಮೇಲೆ ಹಳ್ಳಿ ಸೈಡ್ ಇರೋರು ಕೂಡ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅಲ್ಲ, ಮಾಡೋರು ಹೋಗ್ತಾರೆ, ಇಲ್ಲ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿರೋರು ಎಲ್ಲೂ ಹೋಗೋದಿಲ್ಲ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಕೆಲಸ. ಇವಾಗ ನಮ್ಮದು ಕೂಡ ಕೆಲಸ ಆಯಿತು. 10 ಗಂಟೆಗೆ ನಾವು ತಿಂಡಿ ತಿನ್ನೋಕೆ ಕೂರ್ತೀವಿ. ತಿಂಡಿ ತಿನ್ನೋಕೆ ಬಂದ್ವಿ ನಾವು ಕೂಡ. ನನ್ನ ಮೈದನ ಒಂದು 4-5 ಜನ ಬಂದಿದ್ವಿ ಫ್ರೆಂಡ್ಸ್ ಕೆಲಸಕ್ಕೆ. ನೋಡಿ, ತಿಂಡಿ ತಿಂತಾಯಿದ್ದೀವಿ ಇವಾಗ. ತಿಂಡಿ ತಿಂದ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಕೆಲಸ ಮುಗಿಸ್ಕೊಂಡು 2-2:30ಗೆ ಕೈ ಬಿಡ್ತೀವಿ. ನನ್ನ ಮೈದನ ಹಾಯ್ ಅಂತಿದ್ದಾನೆ. ನೋಡಿ, ಬಂದ್ವಿ ಕೆಲಸಕ್ಕೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕೆಲ್ಸಕ್ಕೆ ಬಂದು ಮತ್ತೆ ಒಂದು ಸ್ವಲ್ಪ ಹೊತ್ತು ನೀರು ಕುಡಿಯೋಣ ಅಂತ ಕೂತ್ಕೊಂಡ್ವಿ. ನೀರು ಕುಡಿಲೇಬೇಕು ಫ್ರೆಂಡ್ಸ್, ಸ್ವಲ್ಪ ಹೊತ್ತಿಗೆಲ್ಲ ನೀರು ಕುಡಿತಾನೆ ಇರಬೇಕು, ಇಲ್ಲಾಂದರೆ ಬಿಸಿಲಲ್ವ, ಆಗೋದೇ ಇಲ್ಲ ಗುದ್ಲಿ ಕೆಲಸದಲ್ಲಿ. ನೋಡಿ, ಕೆಲಸ ಮುಗೀತು ಸದ್ಯಕ್ಕೆ. ನೋಡಿ, ಇಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ, ಕಾಣಿಸ್ತಾ ಇಲ್ಲ ಅಷ್ಟೇ ನಿಮಗೆ. ಬಾಳೆ ಇದೆ, ಅಲ್ಲಲ್ಲಿ ಬಾಳೆ ಇದೆ. ಕಷ್ಟ ಫ್ರೆಂಡ್ಸ್, ಯಾವ ಕೆಲಸನೂ ಸುಲಭ ಅಂತ ಇರಲ್ಲ, ಎಲ್ಲನೂ ಕಷ್ಟನೇ ಅಲ್ವಾ. ಕಷ್ಟ ಅಂತ ಕೂತ್ಕೊಳ್ಳೋದಕ್ಕೂ ಆಗಲ್ಲ, ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಬಟ್ಟೆ ಇದ್ದರೆ ಬಟ್ಟೆ ಕೂಡ ಹೊಲ್ಕೊಳ್ತೀನಿ ನಾನು. ಅಂದರೆ ಡೈಲಿ ಸಿಗಲ್ವಲ್ಲ ಕೆಲಸ ಇಲ್ಲದೆ ಇರೋ ದಿನ ಬಟ್ಟೆ ಹೊಲಿತೀನಿ. ಇಲ್ಲ ಬಟ್ಟೆ ಇಲ್ಲ ಅಂತ ಅಂದಾಗ ನಾನು ಕೆಲಸಕ್ಕೂ ಕೂಡ ಬರ್ತಾಯಿರ್ತೀನಿ. ಒಂದು ದಿನಕ್ಕೆ ಎಷ್ಟು ಕೊಡ್ತಾರೆ ಕೂಲಿ ಅಂತಂದರೆ ಇಲ್ಲಿ 400 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್. ಒಂದು ದಿನಕ್ಕೆ 400 ರೂಪಾಯಿ ಕೊಡ್ತಾರೆ. ಇವಾಗೆಲ್ಲ ರೇಟೆಲ್ಲ ಜಾಸ್ತಿ ಆಗಿದೆ ಅಲ್ವಾ, ಯಾವ ಕಡೆನೂ ಆಗಲ್ಲ ಫ್ರೆಂಡ್ಸ್ 400 ರೂಪಾಯಿ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಇರುತ್ತೆ ನನ್ನ ಕೆಲಸ, ನನ್ನ ರುಟೀನು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೇಯ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ. ಹೇಗೆ ಬರ್ತಿದೆ ಅಂತ ತಿಳಿಸಿ. ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾಯಿದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡಿ, ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಮ್ಮ ರುಟೀನಿದು.
ಬಿಸಿಲಿತ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲೆ ಕೆಲಸ ಮುಗಿಸ್ಕೊಂಡು 2-2:30 ಅಷ್ಟೊತ್ತಿಗೆ ಕೈ ಬಿಟ್ಟು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಮನೆಗೆ ಹೋಗಿ ಮತ್ತೆ ಕೆಲಸ ಇರುತ್ತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.